ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ನಿಗದಿತ ಮಿತಿಗಿಂತ ಅಧಿಕ ಭಾರದ ಸರಕು ಸಾಗಿಸಲು ಗಣಿ ಇಲಾಖೆಯ ಅಧಿಕೃತ ಪರ್ಮಿಟ್. ಆರ್ಟಿಒ ಜಾನ್ ಮಿಸ್ಕತ್ ರವರಿಂದ ಖಡಕ್ ಕಾರ್ಯಾಚರಣೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದಲೇ ಓವರ್ಲೋಡ್ ಅನುಮತಿ ನೀಡಲಾಗಿದೆ. ಈ ಒಂದೊಂದು ಟ್ರಕ್ 20 ಟನ್ ಓವರ್ಲೋಡ್ ಅಂದರೆ 28 ಟನ್ ಅವ್ರಿಗಿರುವುದು, 48 ಟನ್ ಹಾಕಿ ಅವರು ಪರವಾನಗಿ ತಗೊಂಡಿದ್ದಾರೆ. ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿಸ್ತರಣೆ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು, ವಿಶೇಷವಾಗಿ 5 ಮತ್ತು 6ನೇ ಘಟಕಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಸಾಮಗ್ರಿ ಹಾಗೂ ಸರಕು ಸಾಗಾಟವು ಸದ್ಯ ಜಿಲ್ಲೆಯಲ್ಲಿ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಈ ಬೃಹತ್ ಘಟಕಗಳ ನಿರ್ಮಾಣಕ್ಕಾಗಿ ಅತಿ ಭಾರದ ಯಂತ್ರೋಪಕರಣಗಳು ಮತ್ತು ಕಲ್ಲಿನ ಜಲ್ಲಿಯನ್ನು ಹೊತ್ತ ನೂರಾರು ಭಾರೀ ವಾಹನಗಳು ನಿರಂತರವಾಗಿ ಸಂಚರಿಸುತ್ತಿರುವುದರಿಂದ ಕರಾವಳಿಯ ಪ್ರಮುಖ ರಸ್ತೆಗಳು ಸಂಪೂರ್ಣ ಹಾನಿಗೀಡಾಗಿದ್ದು, ಸಾರ್ವಜನಿಕ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ಕಾರವಾರ ಕೈಗಾ ರಾಜ್ಯ ಹೆದ್ದಾರಿಯಲ್ಲಿ ಗರಿಷ್ಠ 30 ರಿಂದ 35 ಟನ್ ಭಾರದ ವಾಹನಗಳ ಓಡಾಟಕ್ಕೆ ಮಾತ್ರ ತಾಂತ್ರಿಕವಾಗಿ ಅವಕಾಶವಿದೆ. ಆದರೆ ಕೈಗಾ ಕಾಮಗಾರಿಯ ಹೆಸರಿನಲ್ಲಿ ನಿಯಮ ಗಾಳಿಗೆ ತೂರಿ 50 ರಿಂದ 60 ಟನ್ ಭಾರ ಹೊತ್ತ ಬೃಹತ್ ವಾಹನಗಳು ರಾಜಾರೋಷವಾಗಿ ಸಂಚರಿಸುತ್ತಿವೆ. ಕೈಗಾ ಕಾಮಗಾರಿಗಾಗಿ ಉತ್ತರ ಕನ್ನಡದ ರಾಮನಗರ ಸೇರಿದಂತೆ ಧಾರವಾಡ, ಹುಬ್ಬಳ್ಳಿ ಮತ್ತು ಕಲಘಟಕೆಯಿಂದ ಕಲ್ಲಿನ ಜಲ್ಲಿಯನ್ನು ಕ್ರಷರ್ ಸಾಮಗ್ರಿ ಡಂಪರ್ ವಾಹನಗಳ ಮೂಲಕ ಹಗಲಿರುಳು ಸಾಗಿಸಲಾಗುತ್ತಿದೆ. ಈ ವಾಹನಗಳು ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಲ್ಲುವುದರಿಂದ ಸ್ಥಳೀಯರು ತುರ್ತು ಕೆಲಸಗಳಿಗೂ ಸಂಚರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸಾರ್ವಜನಿಕರಿಂದ ಹರಿದು ಬಂದ ಸಾಲು ಸಾಲು ದೂರುಗಳಿಗೆ ಸ್ಪಂದಿಸಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆರ್ಟಿಒ ಜಾನ್ ಮಿಸ್ಕತ್ ಅವರು ಇದೀಗ ಖಡಕ್ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಕೇವಲ 1 ವಾರದ ಅವಧಿಯಲ್ಲಿ ನಿಯಮ ಬಾಹಿರವಾಗಿ ಮಿತಿಮೀರಿದ ಭಾರ ಹೊತ್ತು ಸಾಗುತ್ತಿದ್ದ ಸುಮಾರು 10ಕ್ಕೂ ಹೆಚ್ಚು ಬೃಹತ್ ಡಂಪರ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ದಂಡ ವಿಧಿಸಿದ್ದು, ವಾಹನ ಮಾಲೀಕರಿಗೆ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಈ ಆರ್ಟಿಒ ಕಾರ್ಯಾಚರಣೆ ವೇಳೆ ಒಂದು ಆಘಾತಕಾರಿ ವಿಪರ್ಯಾಸ ಬೆಳಕಿಗೆ ಬಂದಿದೆ. ವಾಹನಗಳಿಗೆ ನಿಗದಿತ ಮಿತಿಗಿಂತ ಅಧಿಕ ಭಾರದ ಸರಕು ಸಾಗಿಸಲು ಸ್ವತಃ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಅಧಿಕೃತ ಪರ್ಮಿಟ್ ನೀಡುತ್ತಿರುವುದು ಪತ್ತೆಯಾಗಿದೆ. ನಿಯಮದ ಪ್ರಕಾರ ವಾಹನದ ಸಾಮರ್ಥ್ಯ ಮತ್ತು ರಸ್ತೆಯ ಸ್ಥಿತಿಗತಿಯನ್ನು ಪರಿಶೀಲಿಸಿ ಗಣಿ ಇಲಾಖೆ ಪರ್ಮಿಟ್ ನೀಡಬೇಕಾಗುತ್ತದೆ. ಆದರೆ ಗಣಿ ಇಲಾಖೆಯ ಅಧಿಕಾರಿಗಳು ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಬರೋಬ್ಬರಿ 7 ರಿಂದ 20 ಟನ್ಗಳಷ್ಟು ಹೆಚ್ಚುವರಿ ಭಾರವನ್ನು ಸಾಗಿಸಲು ಪರ್ಮಿಟ್ ನೀಡಿರುವುದು ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನೇ ಅಚ್ಚರಿಗೀಡು ಮಾಡಿದೆ. ಸದ್ಯ ಆರ್ಟಿಒ ಅಧಿಕಾರಿಗಳು ವಶಪಡಿಸಿಕೊಂಡಿರುವ 10 ವಾಹನಗಳನ್ನು ಮುಂದಿನ ಕ್ರಮಕ್ಕಾಗಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಈ ಪೈಕಿ ಇತ್ತೀಚೆಗೆ ಸಿಕ್ಕಿಬಿದ್ದ KA30A7719 ಮತ್ತು KA30A7721 ನೋಂದಣಿ ಸಂಖ್ಯೆಯ 2 ಡಂಪರ್ ವಾಹನಗಳಿಗೆ ತಲಾ 47,000 ರೂಪಾಯಿಗಳ ಭಾರೀ ದಂಡ ವಿಧಿಸಲಾಗಿದ್ದು, ಇಲಾಖೆಯು ತನ್ನ ಬೇಟೆ ಮುಂದುವರೆಸಿದೆ. ಈ ವಿಷಯದ ಕುರಿತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಯ ಬಳಿ ಮಾಹಿತಿ ಕೇಳಲು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಕರೆ ಸ್ವೀಕರಿಸಲಿಲ್ಲ. ಈಗ ಈ ಓವರ್ಲೋಡ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದು ನಮ್ಮ ಕಾರವಾರ ವಾಹನಗಳಲ್ಲಿ ಟ್ರಕ್ಗಳು, ಡಂಪರ್ಸ್ ಮತ್ತು ಟಿಪ್ಪರ್ ಮತ್ತು ಇತರ ಹೊರ ಜಿಲ್ಲೆಯ ವಾಹನಗಳು ಬೇರೆ ಬೇರೆ ಕಡೆಯಿಂದ ಈಗ ಹಾವೇರಿ, ಧಾರವಾಡ ಮತ್ತು ನನಗೆ ಮಾಹಿತಿ ಇರೋ ಪ್ರಕಾರ ಕಾರವಾರದಲ್ಲೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆದು ಚಾಲನೆ ಮಾಡ್ತಿದ್ದಾರೆ. ಬಟ್ ನನಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಕಳೆದ 10 ವಾಹನಗಳು ನಾನು ಪರಿಶೀಲನೆ ಮಾಡಿದ್ದೇನೆ. ನನಗೆ ಬಂದಿರೋ ದೂರಿನ ಆಧಾರದಲ್ಲಿ ಅದರಲ್ಲಿ ಏನಾಗಿದೆ ಅಂತೇಳಿದರೆ, ಎಲ್ಲ 10 ವಾಹನಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದಲೇ ಓವರ್ಲೋಡ್ ಅನುಮತಿ ನೀಡಲಾಗಿದೆ. ಅವರೇ ಆ ಪರವಾನಗಿಯಲ್ಲಿ ಸ್ಪಷ್ಟವಾಗಿ ಇಷ್ಟು ಟನ್ನು, ಈಗ ಒಂದು ವಾಹನಕ್ಕೆ ಇಷ್ಟೇ ಟನ್ನದು ಏರುಭಾರ ಅಂದರೆ ಲೇಡನ್ ವೀಟ್ ಮತ್ತು ಖಾಲಿ ವಾಹನ ಎರಡು ಸೇರಿದರೆ ಗ್ರಾಸ್ ವೆಹಿಕಲ್ ವೀಟ್ ಅಂತ ಗರಿಷ್ಠ ವಾಹನದ ತೂಕ. ಈಗ 10 ಚಕ್ರದ ವಾಹನಕ್ಕೆ ಟ್ರಕ್ಕಿಗೆ 28 ಟನ್ ಎಲ್ಲ ಸೇರಿ GVW ಗ್ರಾಸ್ ಗರಿಷ್ಠ ಆದ ವಾಹನದ ತೂಕ 12 ವೀಟ್ ಮತ್ತು ಲೇಡನ್ ವೀಟ್ ಸೇರಿ ಅದಕ್ಕಿಂತ ಮೇಲೆ 28 ಟನ್ ಮೇಲೆ ಇರಬಾರ್ದು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ 2 ಟ್ರಕ್, ಅದಕ್ಕೆ ನಾನು ನಿನ್ನೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಇಲ್ಲಿ ನಾನು 2 ವಾಹನಗಳು ಸೀಸ್ ಮಾಡಿದ್ದೆ. ಸೀಸ್ ಮಾಡಿ ನಮ್ಮ ಇನ್ಸ್ಪೆಕ್ಟರ್ ಮುಖಾಂತರ ಮಾಡಿದರೆ ಅದರಲ್ಲಿ ಒಂದೊಂದು ಟ್ರಕ್ಕಲ್ಲಿ 20 ಟನ್ ಓವರ್ಲೋಡ್ ಅಂದರೆ 28 ಟನ್ ಅವ್ರಿಗಿರೋದು, 48 ಟನ್ ಹಾಕಿ
ಅವರು ಪರವಾನಗಿ ತಗೊಂಡಿದ್ದಾರೆ. ಇಲ್ಲಿಂದ ಕಲ್ಗಟ್ಟಿಗೆ ಮತ್ತು ಹಾವೇರಿಯಿಂದ ಪರವಾನಗಿ ತಗೊಂಡು ಬಂದಿದ್ದಾರೆ. ಅದು ಒಂದೊಂದು ವಾರ ಅಲ್ಲಿತ್ತು. ಆಮೇಲೆ ಇನ್ನೂ 4 ವಾಹನಕ್ಕೆ ನನಗೆ ಜೆರಾಕ್ಸ್ ಕಾಪಿ ಸಿಕ್ಕಿದೆ. ಮೈನ್ಸ್ ಆ್ಯಂಡ್ ಜಿಯಾಲಜಿದು ಪರವಾನಗಿ ಜೆರಾಕ್ಸ್ ಕಾಪಿ. ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನಾನು ಹಾವೇರಿ ಮತ್ತು ಧಾರವಾಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಪತ್ರ ಬರೆದಿದ್ದೇನೆ. ಮತ್ತು 202 ವಾಹನಕ್ಕೆ ಕಾರವಾರದಿಂದ ಅಂದರೆ ರಾಮನಗರದಲ್ಲಿ ಲೋಡ್ ಆಗಿದ್ದು ಮಾಹಿತಿ ನನಗೆ ಇದೆ. ಅದರ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಇಲ್ಲಿ ಪರವಾನಗಿ ನೀಡಲಾಗಿದೆ. ಅದರಲ್ಲೂ 7 ಟನ್ 6 ಮತ್ತು 7 ಟನ್ ಓವರ್ಲೋಡಿದೆ 2 ವಾಹನಗಳು. ಹೀಗೆ 10 ವಾಹನದಲ್ಲಿ ನನಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದನೇ ಅದು ಯಾಕೋ ಕುಮ್ಮಕ್ಕು ಅವ್ರು ಕೊಟ್ಟ ಹಾಗೆ ನನಗೆ ಅನಿಸ್ತಾ ಇದೆ. ಇದರ ಬಗ್ಗೆ ನಾನು ಈಗಾಗಲೇ DC ಅವರ ಗಮನಕ್ಕೆ ತಂದಿದ್ದೇನೆ, ಪ್ಲಸ್ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ವಿಶೇಷ ಒಂದು ಇದು ಪ್ರವರ್ತನ ತಂಡ ಎನ್ಫೋರ್ಸ್ಮೆಂಟ್ ಚೆಕ್ಕಿಂಗ್ ಸ್ಕ್ವಾಡ್ ಮಾಡಲಿಕ್ಕೆ ನಮ್ಮ ಕಾರವಾರ RTO ವ್ಯಾಪ್ತಿಯಲ್ಲಿ. ಯಾಕಂದರೆ ನನಗೆ ತುಂಬ ಜನ ಕೈಗದವರು ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಅಲ್ಲಿ ರಸ್ತೆಗಳು ತುಂಬ ದುರ್ಬಲವಾಗಿದೆ. ಅದು ಆಮೇಲೆ ಏಕಮುಖ ಸಂಚಾರಗಳು ಕಿರಿದ ರಸ್ತೆಗಳು. ಕಳೆದ ವರ್ಷವೇ ಅದಕ್ಕೆ ರಿಪೇರಿ ಮಾಡಿ ದುರಸ್ತಿ ಮಾಡಿದ ರಸ್ತೆಗಳು. ಅಲ್ಲಿ ಅಷ್ಟೊಂದು ಭಾರ ಸಾಗಿಸುವ ರಸ್ತೆಗಳು ಅದಲ್ಲ. ಅವು ನನಗೆ ಅನಿಸುತ್ತೆ ಸ್ಟೇಟ್ ಹೈವೇ ಇರ್ಬೋದು ಅಥವಾ MDR ಇರ್ಬೋದು ಅಂತ ನಾವು ಅದರ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದೇವೆ. ನನಗೆ ಆದಷ್ಟು ಬೇಗ ನನಗೊಂದು ಸ್ಕ್ವಾಡ್ ಬರ್ಬೋದು. ಸ್ಕ್ವಾಡ್ ಬಂದಾಗ ನಾನು ಮುಂದಿನ ಕ್ರಮ ಕೈಗೊಳ್ತೇನೆ.